ಸಿಲಿಕಾನ್ ಸಿಟಿಯಲ್ಲಿ ಬೀದಿ ನಾಯಿಗಳ ಕಾಟ ಶಾಸಕರಿಗೂ ತಲೆನೋವನ್ನ ತಂದಿಟ್ಟಿದೆ. ಶ್ವಾನ ಸಮಸ್ಯೆಯಿಂದಾಗಿ ರೋಸಿ ಹೋಗಿದ್ದಾರೆ ಶಾಸಕರು. ನಾಯಿಗಳ ಮೇಲೆ ಪ್ರೀತಿ ಇದ್ರೆ ಅವರು ಮನೆಯಲ್ಲಿರಲಿ, ನಾಯಿಗಳು ನಿವಾಸಿಗಳಿಗೆ ಕಚ್ಚಿ ಸಮಸ್ಯೆ ಉಂಟಾಗ್ತಿದೆ. ಶಾಸಕನಾಗಿ ನನಗಿಂದಲೂ ಕೂಡ ಸಮಸ್ಯೆಯನ್ನ ಬಗೆಹರಿಸಲಿಕ್ಕಾಗ್ತಿಲ್ಲ ಅಂತ ಹೇಳಿ ಶಾಸಕ ಸತೀಶ್ ರೆಡ್ಡಿ ಹೇಳಿಕೆ ನೀಡಿದ್ದಾರೆ. ಈ ರಸ್ತೆ ಗುಂಡಿ ಸಮಸ್ಯೆ, ಮತ್ತೊಂದು ಕಡೆ ಬೇರೆ ಬೇರೆ ಸಮಸ್ಯೆಗಳು, ನೀರಿನ ಸಮಸ್ಯೆ, ಅನುದಾನ ಸಮಸ್ಯೆ ಇವೆಲ್ಲವೂ ಕೂಡ ಬೆನ್ನಲ್ಲೇ ಶಾಸಕರಿಗೆ ಹೊಸ ಸಮಸ್ಯೆ ತಲೆನೋವಾಗಿರುವಂಥದ್ದು, ಬೀದಿ ನಾಯಿಗಳ ಸಮಸ್ಯೆ ತಲೆನೋವಾಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಅವರಿಗೆ ಈ ಸಮಸ್ಯೆ ಸಾಕಷ್ಟು ದೊಡ್ಡದಾಗಿ ಪರಿಣಮಿಸಿರುವಂಥದ್ದು ಮತ್ತು ಈ ಬಗ್ಗೆ ಸಾರ್ವಜನಿಕರು ಕೂಡ ದೂರನ್ನು ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತಾಡೋಕೆ ಸತೀಶ್ ರೆಡ್ಡಿ ಇದ್ದಾರೆ. ಸರ್, ಏನ್ ಸರ್, ಯಾವ ಅಪಾರ್ಟ್ಮೆಂಟ್ ಅಲ್ಲಿ ಏನು ಅದು ತೊಂದರೆ ಆಗ್ತಾ ಇದೆ? ಇದು ನಮ್ಮ HSR ಲೇಔಟ್ ನ ಒಂದು ಇಬ್ಳೂರ್ ಅಂತಿದೆ, ಸನ್ ಸಿಟಿ ಅಪಾರ್ಟ್ಮೆಂಟ್. ಸುಮಾರು ಒಂದು 500-600 ಮನೆಗಳಿದಾವೆ. ಆ ಅಪಾರ್ಟ್ಮೆಂಟ್ ಕಾಂಪೌಂಡ್ ಇದೆ, ಗೇಟ್ ಇದೆ. ಹೊರಗಡೆ ಇರೋಂತ ಬೀದಿ ನಾಯಿಗಳನ್ನ ಒಳಗಡೆ ಕರ್ಕೊಂಡ್ಬಂದು ಅದು ಲಿಫ್ಟ್ಗಳಲ್ಲಿ ಹೋಗಿ ಮನೆ ಒಳಗಡೆ ಎಲ್ಲ ಓಡಾಡೋಂತ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ. ಪಾಪ ಅಲ್ಲಿ ಮಕ್ಕಳು ಹೊರಗಡೆ ಬರಕ್ ಆಗದೆ ಇರೋಂತ ಸ್ಥಿತಿ, ಮಕ್ಕಳನ್ನ ಕಚ್ಚಿರೋಂಥದ್ದು, ವೃದ್ಧರನ್ನ ಕಚ್ಚುವಂಥದ್ದು ಇವೆಲ್ಲ ಆಗ್ತಾ ಇದೆ. ಇದರ ವಿರುದ್ಧ ನಾವು ಅನಿಮಲ್ ಹಸ್ಬೆಂಡ್ರಿ ಅವರಿಗೆ, BBMP ಅವರಿಗೆ, ಲೋಕಲ್ ಪೊಲೀಸ್ಗೆ, ಪಾಪ ಅಲ್ಲಿನ ನಿವಾಸಿಗಳ ಸಂಘ ಎಲ್ಲ ಕಂಪ್ಲೇಂಟ್ ಕೊಟ್ಟರು ಕೂಡ ಕ್ರಮನೇ ಆಗ್ತಾ ಇಲ್ಲ. ಈ ಮೊದಲು 4-5 ನಾಯಿಗಳಿದ್ದು ಈಗ 15-20 ನಾಯಿಗಳನ್ನ ಒಳಗಡೆ ಕರ್ಕೊಂಡ್ಬಂದ್ಬಿಟ್ಬಿಟ್ಟಿದೆ ಅಪಾರ್ಟ್ಮೆಂಟ್ ಒಳಗಡೆ. ಸಿಲಿಕಾನ್ ಸಿಟಿಯಲ್ಲಿ ಬೀದಿ ನಾಯಿಗಳ ಕಾಟ ಶಾಸಕರಿಗೂ ತಲೆನೋವನ್ನ ತಂದಿಟ್ಟಿದೆ. ಶ್ವಾನ ಸಮಸ್ಯೆಯಿಂದಾಗಿ ರೋಸಿ ಹೋಗಿದ್ದಾರೆ ಶಾಸಕರು. ನಾಯಿಗಳ ಮೇಲೆ ಪ್ರೀತಿ ಇದ್ರೆ ಅವರು ಮನೆಯಲ್ಲಿರಲಿ, ನಾಯಿಗಳು ನಿವಾಸಿಗಳಿಗೆ ಕಚ್ಚಿ ಸಮಸ್ಯೆ ಉಂಟಾಗ್ತಿದೆ. ಶಾಸಕನಾಗಿ ನನಗಿಂದಲೂ ಕೂಡ ಸಮಸ್ಯೆಯನ್ನ ಬಗೆಹರಿಸಲಿಕ್ಕಾಗ್ತಿಲ್ಲ ಅಂತ ಹೇಳಿ ಶಾಸಕ ಸತೀಶ್ ರೆಡ್ಡಿ ಹೇಳಿಕೆ ನೀಡಿದ್ದಾರೆ. ಈ ರಸ್ತೆ ಗುಂಡಿ ಸಮಸ್ಯೆ, ಮತ್ತೊಂದು ಕಡೆ ಬೇರೆ ಬೇರೆ ಸಮಸ್ಯೆಗಳು, ನೀರಿನ ಸಮಸ್ಯೆ, ಅನುದಾನ ಸಮಸ್ಯೆ ಇವೆಲ್ಲವೂ ಕೂಡ ಬೆನ್ನಲ್ಲೇ ಶಾಸಕರಿಗೆ ಹೊಸ ಸಮಸ್ಯೆ ತಲೆನೋವಾಗಿರುವಂಥದ್ದು, ಬೀದಿ ನಾಯಿಗಳ ಸಮಸ್ಯೆ ತಲೆನೋವಾಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಅವರಿಗೆ ಈ ಸಮಸ್ಯೆ ಸಾಕಷ್ಟು ದೊಡ್ಡದಾಗಿ ಪರಿಣಮಿಸಿರುವಂಥದ್ದು ಮತ್ತು ಈ ಬಗ್ಗೆ ಸಾರ್ವಜನಿಕರು ಕೂಡ ದೂರನ್ನು ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತಾಡೋಕೆ ಸತೀಶ್ ರೆಡ್ಡಿ ಇದ್ದಾರೆ. ಸರ್, ಏನ್ ಸರ್, ಯಾವ ಅಪಾರ್ಟ್ಮೆಂಟ್ ಅಲ್ಲಿ ಏನು ಅದು ತೊಂದರೆ ಆಗ್ತಾ ಇದೆ? ಇದು ನಮ್ಮ HSR ಲೇಔಟ್ ನ ಒಂದು ಇಬ್ಳೂರ್ ಅಂತಿದೆ, ಸನ್ ಸಿಟಿ ಅಪಾರ್ಟ್ಮೆಂಟ್. ಸುಮಾರು ಒಂದು 500-600 ಮನೆಗಳಿದಾವೆ. ಆ ಅಪಾರ್ಟ್ಮೆಂಟ್ ಕಾಂಪೌಂಡ್ ಇದೆ, ಗೇಟ್ ಇದೆ. ಹೊರಗಡೆ ಇರೋಂತ ಬೀದಿ ನಾಯಿಗಳನ್ನ ಒಳಗಡೆ ಕರ್ಕೊಂಡ್ಬಂದು ಅದು ಲಿಫ್ಟ್ಗಳಲ್ಲಿ ಹೋಗಿ ಮನೆ ಒಳಗಡೆ ಎಲ್ಲ ಓಡಾಡೋಂತ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ. ಪಾಪ ಅಲ್ಲಿ ಮಕ್ಕಳು ಹೊರಗಡೆ ಬರಕ್ ಆಗದೆ ಇರೋಂತ ಸ್ಥಿತಿ, ಮಕ್ಕಳನ್ನ ಕಚ್ಚಿರೋಂಥದ್ದು, ವೃದ್ಧರನ್ನ ಕಚ್ಚುವಂಥದ್ದು ಇವೆಲ್ಲ ಆಗ್ತಾ ಇದೆ. ಇದರ ವಿರುದ್ಧ ನಾವು ಅನಿಮಲ್ ಹಸ್ಬೆಂಡ್ರಿ ಅವರಿಗೆ, BBMP ಅವರಿಗೆ, ಲೋಕಲ್ ಪೊಲೀಸ್ಗೆ, ಪಾಪ ಅಲ್ಲಿನ ನಿವಾಸಿಗಳ ಸಂಘ ಎಲ್ಲ ಕಂಪ್ಲೇಂಟ್ ಕೊಟ್ಟರು ಕೂಡ ಕ್ರಮನೇ ಆಗ್ತಾ ಇಲ್ಲ. ಈ ಮೊದಲು 4-5 ನಾಯಿಗಳಿದ್ದು ಈಗ 15-20 ನಾಯಿಗಳನ್ನ ಒಳಗಡೆ ಕರ್ಕೊಂಡ್ಬಂದ್ಬಿಟ್ಬಿಟ್ಟಿದೆ ಅಪಾರ್ಟ್ಮೆಂಟ್ ಒಳಗಡೆ. ಸಿಲಿಕಾನ್ ಸಿಟಿಯಲ್ಲಿ ಬೀದಿ ನಾಯಿಗಳ ಕಾಟ ಶಾಸಕರಿಗೂ ತಲೆನೋವನ್ನ ತಂದಿಟ್ಟಿದೆ. ಶ್ವಾನ ಸಮಸ್ಯೆಯಿಂದಾಗಿ ರೋಸಿ ಹೋಗಿದ್ದಾರೆ ಶಾಸಕರು. ನಾಯಿಗಳ ಮೇಲೆ ಪ್ರೀತಿ ಇದ್ರೆ ಅವರು ಮನೆಯಲ್ಲಿರಲಿ, ನಾಯಿಗಳು ನಿವಾಸಿಗಳಿಗೆ ಕಚ್ಚಿ ಸಮಸ್ಯೆ ಉಂಟಾಗ್ತಿದೆ. ಶಾಸಕನಾಗಿ ನನಗಿಂದಲೂ ಕೂಡ ಸಮಸ್ಯೆಯನ್ನ ಬಗೆಹರಿಸಲಿಕ್ಕಾಗ್ತಿಲ್ಲ ಅಂತ ಹೇಳಿ ಶಾಸಕ ಸತೀಶ್ ರೆಡ್ಡಿ ಹೇಳಿಕೆ ನೀಡಿದ್ದಾರೆ. ಈ ರಸ್ತೆ ಗುಂಡಿ ಸಮಸ್ಯೆ, ಮತ್ತೊಂದು ಕಡೆ ಬೇರೆ ಬೇರೆ ಸಮಸ್ಯೆಗಳು, ನೀರಿನ ಸಮಸ್ಯೆ, ಅನುದಾನ ಸಮಸ್ಯೆ ಇವೆಲ್ಲವೂ ಕೂಡ ಬೆನ್ನಲ್ಲೇ ಶಾಸಕರಿಗೆ ಹೊಸ ಸಮಸ್ಯೆ ತಲೆನೋವಾಗಿರುವಂಥದ್ದು, ಬೀದಿ ನಾಯಿಗಳ ಸಮಸ್ಯೆ ತಲೆನೋವಾಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಅವರಿಗೆ ಈ ಸಮಸ್ಯೆ ಸಾಕಷ್ಟು ದೊಡ್ಡದಾಗಿ ಪರಿಣಮಿಸಿರುವಂಥದ್ದು ಮತ್ತು ಈ ಬಗ್ಗೆ ಸಾರ್ವಜನಿಕರು ಕೂಡ ದೂರನ್ನು ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತಾಡೋಕೆ ಸತೀಶ್ ರೆಡ್ಡಿ ಇದ್ದಾರೆ. ಸರ್, ಏನ್ ಸರ್, ಯಾವ ಅಪಾರ್ಟ್ಮೆಂಟ್ ಅಲ್ಲಿ ಏನು ಅದು ತೊಂದರೆ ಆಗ್ತಾ ಇದೆ? ಇದು ನಮ್ಮ HSR ಲೇಔಟ್ ನ ಒಂದು ಇಬ್ಳೂರ್ ಅಂತಿದೆ, ಸನ್ ಸಿಟಿ ಅಪಾರ್ಟ್ಮೆಂಟ್. ಸುಮಾರು ಒಂದು 500-600 ಮನೆಗಳಿದಾವೆ. ಆ ಅಪಾರ್ಟ್ಮೆಂಟ್ ಕಾಂಪೌಂಡ್ ಇದೆ, ಗೇಟ್ ಇದೆ. ಹೊರಗಡೆ ಇರೋಂತ ಬೀದಿ ನಾಯಿಗಳನ್ನ ಒಳಗಡೆ ಕರ್ಕೊಂಡ್ಬಂದು ಅದು ಲಿಫ್ಟ್ಗಳಲ್ಲಿ ಹೋಗಿ ಮನೆ ಒಳಗಡೆ ಎಲ್ಲ ಓಡಾಡೋಂತ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ. ಪಾಪ ಅಲ್ಲಿ ಮಕ್ಕಳು ಹೊರಗಡೆ ಬರಕ್ ಆಗದೆ ಇರೋಂತ ಸ್ಥಿತಿ, ಮಕ್ಕಳನ್ನ ಕಚ್ಚಿರೋಂಥದ್ದು, ವೃದ್ಧರನ್ನ ಕಚ್ಚುವಂಥದ್ದು ಇವೆಲ್ಲ ಆಗ್ತಾ ಇದೆ. ಇದರ ವಿರುದ್ಧ ನಾವು ಅನಿಮಲ್ ಹಸ್ಬೆಂಡ್ರಿ ಅವರಿಗೆ, BBMP ಅವರಿಗೆ, ಲೋಕಲ್ ಪೊಲೀಸ್ಗೆ, ಪಾಪ ಅಲ್ಲಿನ ನಿವಾಸಿಗಳ ಸಂಘ ಎಲ್ಲ ಕಂಪ್ಲೇಂಟ್ ಕೊಟ್ಟರು ಕೂಡ ಕ್ರಮನೇ ಆಗ್ತಾ ಇಲ್ಲ. ಈ ಮೊದಲು 4-5 ನಾಯಿಗಳಿದ್ದು ಈಗ 15-20 ನಾಯಿಗಳನ್ನ ಒಳಗಡೆ ಕರ್ಕೊಂಡ್ಬಂದ್ಬಿಟ್ಬಿಟ್ಟಿದೆ ಅಪಾರ್ಟ್ಮೆಂಟ್ ಒಳಗಡೆ. ಸಿಲಿಕಾನ್ ಸಿಟಿಯಲ್ಲಿ ಬೀದಿ ನಾಯಿಗಳ ಕಾಟ ಶಾಸಕರಿಗೂ ತಲೆನೋವನ್ನ ತಂದಿಟ್ಟಿದೆ. ಶ್ವಾನ ಸಮಸ್ಯೆಯಿಂದಾಗಿ ರೋಸಿ ಹೋಗಿದ್ದಾರೆ ಶಾಸಕರು. ನಾಯಿಗಳ ಮೇಲೆ ಪ್ರೀತಿ ಇದ್ರೆ ಅವರು ಮನೆಯಲ್ಲಿರಲಿ, ನಾಯಿಗಳು ನಿವಾಸಿಗಳಿಗೆ ಕಚ್ಚಿ ಸಮಸ್ಯೆ ಉಂಟಾಗ್ತಿದೆ.
ಶಾಸಕನಾಗಿ ನನಗಿಂದಲೂ ಕೂಡ ಸಮಸ್ಯೆಯನ್ನ ಬಗೆಹರಿಸಲಿಕ್ಕಾಗ್ತಿಲ್ಲ ಅಂತ ಹೇಳಿ ಶಾಸಕ ಸತೀಶ್ ರೆಡ್ಡಿ ಹೇಳಿಕೆ ನೀಡಿದ್ದಾರೆ. ಈ ರಸ್ತೆ ಗುಂಡಿ ಸಮಸ್ಯೆ, ಮತ್ತೊಂದು ಕಡೆ ಬೇರೆ ಬೇರೆ ಸಮಸ್ಯೆಗಳು, ನೀರಿನ ಸಮಸ್ಯೆ, ಅನುದಾನ ಸಮಸ್ಯೆ ಇವೆಲ್ಲವೂ ಕೂಡ ಬೆನ್ನಲ್ಲೇ ಶಾಸಕರಿಗೆ ಹೊಸ ಸಮಸ್ಯೆ ತಲೆನೋವಿರುವಂತದ್ದು, ಬೀದಿ ನಾಯಿಗಳ ಸಮಸ್ಯೆ ತಲೆನೋವಾಗಿರುವಂತದ್ದು. ಈ ಸಂಬಂಧಪಟ್ಟಂತೆ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಅವರಿಗೆ ಈ ಸಮಸ್ಯೆ ಸಾಕಷ್ಟು ದೊಡ್ಡದಾಗಿ ಪರಿಣಮಿಸಿರುವಂತದ್ದು ಮತ್ತು ಈ ಬಗ್ಗೆ ಸಾರ್ವಜನಿಕರು ಕೂಡ ದೂರನ್ನು ಕೊಟ್ಟಿರುವಂತದ್ದು. ಈ ಬಗ್ಗೆ ಮಾತಾಡಕ್ಕೆ ಸತೀಶ್ ರೆಡ್ಡಿ ಇದ್ದಾರೆ. ಸರ್, ಏನ್ ಸರ್, ಯಾವ ಅಪಾರ್ಟ್ಮೆಂಟ್ ಅಲ್ಲಿ ಏನು ಅದು ತೊಂದರೆ ಆಗ್ತಾ ಇದೆ? ಇದು ನಮ್ಮ HSR ಲೇಔಟ್ ನ ಒಂದು ಇಬ್ಳೂರ್ ಅಂತಿದೆ, ಸನ್ ಸಿಟಿ ಅಪಾರ್ಟ್ಮೆಂಟ್. ಸುಮಾರು ಒಂದು 500-600 ಮನೆಗಳಿದಾವೆ. ಆ ಅಪಾರ್ಟ್ಮೆಂಟ್ ಕಾಂಪೌಂಡ್ ಇದೆ, ಗೇಟ್ ಇದೆ. ಹೊರಗಡೆ ಇರೋಂತ ಬೀದಿ ನಾಯಿಗಳನ್ನ ಒಳಗಡೆ ಕರ್ಕೊಂಡ್ಬಂದು ಅದು ಲಿಫ್ಟ್ಗಳಲ್ಲಿ ಹೋಗಿ ಮನೆ ಒಳಗಡೆ ಎಲ್ಲ ಓಡಾಡೋಂತ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ. ಪಾಪ ಅಲ್ಲಿ ಮಕ್ಕಳು ಹೊರಗಡೆ ಬರಕ್ ಆಗದೆ ಇರೋಂತ ಸ್ಥಿತಿ, ಮಕ್ಕಳನ್ನ ಕಚ್ಚಿರೋಂಥದ್ದು, ವೃದ್ಧರನ್ನ ಕಚ್ಚುವಂಥದ್ದು ಇವೆಲ್ಲ ಆಗ್ತಾ ಇದೆ. ಇದರ ವಿರುದ್ಧ ನಾವು ಅನಿಮಲ್ ಹಸ್ಬೆಂಡ್ರಿ ಅವರಿಗೆ, BBMP ಅವರಿಗೆ, ಲೋಕಲ್ ಪೊಲೀಸ್ಗೆ, ಪಾಪ ಅಲ್ಲಿನ ನಿವಾಸಿಗಳ ಸಂಘ ಎಲ್ಲ ಕಂಪ್ಲೇಂಟ್ ಕೊಟ್ಟರು ಕೂಡ ಕ್ರಮನೇ ಆಗ್ತಾ ಇಲ್ಲ. ಈ ಮೊದಲು 4-5 ನಾಯಿಗಳಿದ್ದು ಈಗ 15-20 ನಾಯಿಗಳನ್ನ ಒಳಗಡೆ ಕರ್ಕೊಂಡ್ಬಂದ್ಬಿಟ್ಬಿಟ್ಟಿದೆ ಅಪಾರ್ಟ್ಮೆಂಟ್ ಒಳಗಡೆ. ಸಿಲಿಕಾನ್ ಸಿಟಿಯಲ್ಲಿ ಬೀದಿ ನಾಯಿಗಳ ಕಾಟ ಶಾಸಕರಿಗೂ ತಲೆನೋವನ್ನ ತಂದಿಟ್ಟಿದೆ. ಶ್ವಾನ ಸಮಸ್ಯೆ ಇಂದಾಗಿ ರೋಸಿ ಹೋಗಿದ್ದಾರೆ ಶಾಸಕರು. ನಾಯಿಗಳ ಮೇಲೆ ಪ್ರೀತಿ ಇದ್ರೆ ಅವರು ಮನೆಯಲ್ಲಿರಲಿ, ನಾಯಿಗಳು ನಿವಾಸಿಗಳಿಗೆ ಕಚ್ಚಿ ಸಮಸ್ಯೆ ಉಂಟಾಗ್ತಿದೆ. ಶಾಸಕನಾಗಿ ನನಗಿಂದಲೂ ಕೂಡ ಸಮಸ್ಯೆಯನ್ನ ಬಗೆಹರಿಸಲಿಕ್ಕಾಗ್ತಿಲ್ಲ ಅಂತ ಹೇಳಿ ಶಾಸಕ ಸತೀಶ್ ರೆಡ್ಡಿ ಹೇಳಿಕೆ ನೀಡಿದ್ದಾರೆ. ಈ ರಸ್ತೆ ಗುಂಡಿ ಸಮಸ್ಯೆ, ಮತ್ತೊಂದು ಕಡೆ ಬೇರೆ ಬೇರೆ ಸಮಸ್ಯೆಗಳು, ನೀರಿನ ಸಮಸ್ಯೆ, ಅನುದಾನ ಸಮಸ್ಯೆ ಇವೆಲ್ಲವೂ ಕೂಡ ಬೆನ್ನಲ್ಲೇ ಶಾಸಕರಿಗೆ ಹೊಸ ಸಮಸ್ಯೆ ತಲೆನೋವಿರುವಂತದ್ದು, ಬೀದಿ ನಾಯಿಗಳ ಸಮಸ್ಯೆ ತಲೆನೋವಾಗಿರುವಂತದ್ದು. ಈ ಸಂಬಂಧಪಟ್ಟಂತೆ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಅವರಿಗೆ ಈ ಸಮಸ್ಯೆ ಸಾಕಷ್ಟು ದೊಡ್ಡದಾಗಿ ಪರಿಣಮಿಸಿರುವಂತದ್ದು ಮತ್ತು ಈ ಬಗ್ಗೆ ಸಾರ್ವಜನಿಕರು ಕೂಡ ದೂರನ್ನು ಕೊಟ್ಟಿರುವಂತದ್ದು. ಈ ಬಗ್ಗೆ ಮಾತಾಡಕ್ಕೆ ಸತೀಶ್ ರೆಡ್ಡಿ ಇದ್ದಾರೆ. ಸರ್, ಏನ್ ಸರ್, ಯಾವ ಅಪಾರ್ಟ್ಮೆಂಟ್ ಅಲ್ಲಿ ಏನು ಅದು ತೊಂದರೆ ಆಗ್ತಾ ಇದೆ? ಇದು ನಮ್ಮ HSR ಲೇಔಟ್ ನ ಒಂದು ಇಬ್ಳೂರ್ ಅಂತಿದೆ, ಸನ್ ಸಿಟಿ ಅಪಾರ್ಟ್ಮೆಂಟ್. ಸುಮಾರು ಒಂದು 500-600 ಮನೆಗಳಿದಾವೆ. ಆ ಅಪಾರ್ಟ್ಮೆಂಟ್ ಕಾಂಪೌಂಡ್ ಇದೆ, ಗೇಟ್ ಇದೆ. ಹೊರಗಡೆ ಇರೋಂತ ಬೀದಿ ನಾಯಿಗಳನ್ನ ಒಳಗಡೆ ಕರ್ಕೊಂಡ್ಬಂದು ಅದು ಲಿಫ್ಟ್ಗಳಲ್ಲಿ ಹೋಗಿ ಮನೆ ಒಳಗಡೆ ಎಲ್ಲ ಓಡಾಡೋಂತ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ. ಪಾಪ ಅಲ್ಲಿ ಮಕ್ಕಳು ಹೊರಗಡೆ ಬರಕ್ ಆಗದೆ ಇರೋಂತ ಸ್ಥಿತಿ, ಮಕ್ಕಳನ್ನ ಕಚ್ಚಿರೋಂಥದ್ದು, ವೃದ್ಧರನ್ನ ಕಚ್ಚುವಂಥದ್ದು ಇವೆಲ್ಲ ಆಗ್ತಾ ಇದೆ. ಇದರ ವಿರುದ್ಧ ನಾವು ಅನಿಮಲ್ ಹಸ್ಬೆಂಡ್ರಿ ಅವರಿಗೆ, BBMP ಅವರಿಗೆ, ಲೋಕಲ್ ಪೊಲೀಸ್ಗೆ, ಪಾಪ ಅಲ್ಲಿನ ನಿವಾಸಿಗಳ ಸಂಘ ಎಲ್ಲ ಕಂಪ್ಲೇಂಟ್ ಕೊಟ್ಟರು ಕೂಡ ಕ್ರಮನೇ ಆಗ್ತಾ ಇಲ್ಲ. ಈ ಮೊದಲು 4-5 ನಾಯಿಗಳಿದ್ದು ಈಗ 15-20 ನಾಯಿಗಳನ್ನ ಒಳಗಡೆ ಕರ್ಕೊಂಡ್ಬಂದ್ಬಿಟ್ಬಿಟ್ಟಿದೆ ಅಪಾರ್ಟ್ಮೆಂಟ್ ಒಳಗಡೆ. ಸಿಲಿಕಾನ್ ಸಿಟಿಯಲ್ಲಿ ಬೀದಿ ನಾಯಿಗಳ ಕಾಟ ಶಾಸಕರಿಗೂ ತಲೆನೋವನ್ನ ತಂದಿಟ್ಟಿದೆ. ಶ್ವಾನ ಸಮಸ್ಯೆ ಇಂದಾಗಿ ರೋಸಿ ಹೋಗಿದ್ದಾರೆ ಶಾಸಕರು. ನಾಯಿಗಳ ಮೇಲೆ ಪ್ರೀತಿ ಇದ್ರೆ ಅವರು ಮನೆಯಲ್ಲಿರಲಿ, ನಾಯಿಗಳು ನಿವಾಸಿಗಳಿಗೆ ಕಚ್ಚಿ ಸಮಸ್ಯೆ ಉಂಟಾಗ್ತಿದೆ. ಶಾಸಕನಾಗಿ ನನಗಿಂದಲೂ ಕೂಡ ಸಮಸ್ಯೆಯನ್ನ ಬಗೆಹರಿಸಲಿಕ್ಕಾಗ್ತಿಲ್ಲ ಅಂತ ಹೇಳಿ ಶಾಸಕ ಸತೀಶ್ ರೆಡ್ಡಿ ಹೇಳಿಕೆ ನೀಡಿದ್ದಾರೆ. ಈ ರಸ್ತೆ ಗುಂಡಿ ಸಮಸ್ಯೆ, ಮತ್ತೊಂದು ಕಡೆ ಬೇರೆ ಬೇರೆ ಸಮಸ್ಯೆಗಳು, ನೀರಿನ ಸಮಸ್ಯೆ, ಅನುದಾನ ಸಮಸ್ಯೆ ಇವೆಲ್ಲವೂ ಕೂಡ ಬೆನ್ನಲ್ಲೇ ಶಾಸಕರಿಗೆ ಹೊಸ ಸಮಸ್ಯೆ ತಲೆನೋವಿರುವಂತದ್ದು, ಬೀದಿ ನಾಯಿಗಳ ಸಮಸ್ಯೆ ತಲೆನೋವಾಗಿರುವಂತದ್ದು. ಈ ಸಂಬಂಧಪಟ್ಟಂತೆ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಅವರಿಗೆ ಈ ಸಮಸ್ಯೆ ಸಾಕಷ್ಟು ದೊಡ್ಡದಾಗಿ ಪರಿಣಮಿಸಿರುವಂತದ್ದು ಮತ್ತು ಈ ಬಗ್ಗೆ ಸಾರ್ವಜನಿಕರು ಕೂಡ ದೂರನ್ನು ಕೊಟ್ಟಿರುವಂತದ್ದು. ಈ ಬಗ್ಗೆ ಮಾತಾಡಕ್ಕೆ ಸತೀಶ್ ರೆಡ್ಡಿ ಇದ್ದಾರೆ. ಸರ್, ಏನ್ ಸರ್, ಯಾವ ಅಪಾರ್ಟ್ಮೆಂಟ್ ಅಲ್ಲಿ ಏನು ಅದು ತೊಂದರೆ ಆಗ್ತಾ ಇದೆ? ಇದು ನಮ್ಮ HSR ಲೇಔಟ್ ನ ಒಂದು ಇಬ್ಳೂರ್ ಅಂತಿದೆ, ಸನ್ ಸಿಟಿ ಅಪಾರ್ಟ್ಮೆಂಟ್. ಸುಮಾರು ಒಂದು 500-600 ಮನೆಗಳಿದಾವೆ. ಆ ಅಪಾರ್ಟ್ಮೆಂಟ್ ಕಾಂಪೌಂಡ್ ಇದೆ, ಗೇಟ್ ಇದೆ. ಹೊರಗಡೆ ಇರೋಂತ ಬೀದಿ ನಾಯಿಗಳನ್ನ ಒಳಗಡೆ ಕರ್ಕೊಂಡ್ಬಂದು ಅದು ಲಿಫ್ಟ್ಗಳಲ್ಲಿ ಹೋಗಿ ಮನೆ ಒಳಗಡೆ ಎಲ್ಲ ಓಡಾಡೋಂತ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ. ಪಾಪ ಅಲ್ಲಿ ಮಕ್ಕಳು ಹೊರಗಡೆ ಬರಕ್ ಆಗದೆ ಇರೋಂತ ಸ್ಥಿತಿ, ಮಕ್ಕಳನ್ನ ಕಚ್ಚಿರೋಂಥದ್ದು, ವೃದ್ಧರನ್ನ ಕಚ್ಚುವಂಥದ್ದು ಇವೆಲ್ಲ ಆಗ್ತಾ ಇದೆ. ಇದರ ವಿರುದ್ಧ ನಾವು ಅನಿಮಲ್ ಹಸ್ಬೆಂಡ್ರಿ ಅವರಿಗೆ, BBMP ಅವರಿಗೆ, ಲೋಕಲ್ ಪೊಲೀಸ್ಗೆ, ಪಾಪ ಅಲ್ಲಿನ ನಿವಾಸಿಗಳ ಸಂಘ ಎಲ್ಲ ಕಂಪ್ಲೇಂಟ್ ಕೊಟ್ಟರು ಕೂಡ ಕ್ರಮನೇ ಆಗ್ತಾ ಇಲ್ಲ. ಈ ಮೊದಲು 4-5 ನಾಯಿಗಳಿದ್ದು ಈಗ 15-20 ನಾಯಿಗಳನ್ನ ಒಳಗಡೆ ಕರ್ಕೊಂಡ್ಬಂದ್ಬಿಟ್ಬಿಟ್ಟಿದೆ ಅಪಾರ್ಟ್ಮೆಂಟ್ ಒಳಗಡೆ.